ಕಾಂಗ್ರೆಸ್ ಅಮರೇಗೌಡ ಬಯ್ಯಾಪುರ್ ಅವರು ಗೆದ್ದಿದ್ದಾರೆ. ಅಮರೇಗೌಡ ಬಯ್ಯಾಪುರ್ ಅವರು ಏನು ಜನತಾ ಪರಿವಾರದಲ್ಲೂ ಇದ್ದವರು, ಅಲ್ಲಿ ರಾಜಕಾರಣ ಆವಾಗ 80s ಬಂದವರು, ಅವರಿಗೂ ಕೂಡ ಜಯ ಲಭಿಸಿದೆ. ಇನ್ನು ಶಿರಗುಪ್ಪದಲ್ಲಿ ಬಿಜೆಪಿ ಅಭ್ಯರ್ಥಿ ಸೋಮಲಿಂಗಪ್ಪನವರು ಗೆದ್ದಿದ್ದಾರೆ. ಇದು ಲೇಟೆಸ್ಟ್. ಎಸ್ ಸರ್, ಏನು ಬದಾಮಿಯಲ್ಲಿ ಶೈಲೇಶ್ ಗುಪ್ತಾ ಸರ್, ಏನು ಯಾವ ಸಿಚುವೇಶನ್ ದುಡ್ಡು ಅಂತೀರಿ, 2,000 ರೂಪಾಯಿ ಓಟು ಕೊಟ್ಟರು ಆಮೇಲೆ ಅಂತ ಅಂದರು. ನನಗೆ ಗೊತ್ತಿಲ್ಲ, ಅದು ನಾನೇನು ನೋಡಿಲ್ಲ. ಆರೋಪ 2,000 ಕೊಟ್ಟರೆ 3,000. ಜನಾರ್ದನ್ ರೆಡ್ಡಿ ಅವ್ರು ಹೇಳಿದ್ರಲ್ಲ, ಗೆಲ್ಲಿಸ್ತೀನಿ ಅಲ್ಲಿ ಬದಾಮಿನಲ್ಲಿ ಗೆಲ್ಲಿಸ್ತೀನಿ ಅಂತಂದ್ರೆ ಇದು ಅವರು ಕಮಿಟೆಡ್. ಯಾವುದು ಮೊಳಕಾಲ್ಮೂರು, ಎರಡು ಕಡೆ ಗೆಲ್ಲಿಸ್ತೀನಿ ಅವನ್ನ ಅಂತಂದಿದ್ರು. ಸ್ವಲ್ಪದ್ರಲ್ಲಿ ಬಚಾವಾಗಿ ಬಂದರು ಇವರು ಅಂತ ನಾವು ಭಾವಿಸ್ಬೇಕು. 2,000 ಚಿಲ್ಲರೆ ಓಟು ಅಂತಂದ್ರೆ ಜನಾರ್ದನ್ ರೆಡ್ಡಿ ಅವರು ಸವಾಲು ಹಾಕಿದಾಗ ವರ್ಕೌಟ್ ಆಗಿದೆ. ಅಲ್ಲೂ ಇಲ್ದಿರಿ 2,000 ಗೆಲ್ಲೋ ಕರ್ಮ ಬಂದಿದೆ. ರಾಜ್ಯದ ಮುಖ್ಯಮಂತ್ರಿ ಗೆಲ್ತಾರೆ ಅಂದ್ರೆ ಅಲ್ಲಲ್ಲ, ಯಾವ ಮಟ್ಟಕ್ಕೆ ಅಲ್ಲಲ್ಲ, ಹಿಂದೆ ಕೂಡ ಚಾಮುಂಡೇಶ್ವರಿನಲ್ಲಿ ಕಡಿಮೆ ಅಂತ ಮುಖ್ಯಮಂತ್ರಿ ಬಹುಶಃ ಸಿದ್ದರಾಮಯ್ಯನವರು ಇಂಥದ್ದೊಂದು ಸ್ಥಿತಿಯನ್ನ ಅವರಾಗೆ ತಂದ್ಕೊಂಡಿದ್ದು. ಚಾಮುಂಡೇಶ್ವರಿನಲ್ಲಿ ನಿಲ್ಲೋದ್ರ ಬದಲು ವರುಣ ಅವ್ರ ಕಾನ್ಸ್ಟಿಟ್ಯೂನ್ಸಿ ಮಗನ ಮೇಲೆ, ಅಂದ್ರೆ ನನಗೆ ಗೊತ್ತಿರೋ ಪ್ರಕಾರ ಅವರಿಗೆ ಪೊಲಿಟಿಕ್ಸ್ ಅಲ್ಲಿ ಇಂಟ್ರೆಸ್ಟ್ ಇರ್ಲಿಲ್ಲ. ಎಳ್ಕೊಂಡ್ ಬಂದ್ರು, ಅವರೊಬ್ಬ ಡಾಕ್ಟರ್ ಅಂದ್ರೆ ಅಗೇನು ಮಿನಿಸ್ಟರ್ಗಳು ಅಂತ ನಾವು ಮಾತಾಡ್ತೀವಲ್ಲ, ಬಹುಶಃ ಕಾಂಗ್ರೆಸ್ ಅಂತಹ ಪಾರ್ಟಿಗೆ ಮಿನಿಸ್ಟರ್ ಆದ್ರೆ ಇಡೀ ರಾಜ್ಯ ಜವಾಬ್ದಾರಿ ಇರುತ್ತೆ. ಆ ಕ್ಷೇತ್ರದಲ್ಲಿರುವಂತಹ ಕಾಂಗ್ರೆಸ್ ವರ್ಕರ್ಸು ಕ್ಷೇತ್ರದ ಇಶ್ಯೂಗಳನ್ನ ಇಟ್ಕೊಂಡು ಕೆಲಸ ಮಾಡಬೇಕು, ಅಂತದನ್ನ ಮಾಡಿಸೋದಿಲ್ಲ. ದೆನ್ ಬದಾಮಿನಲ್ಲಿ ಕೇವಲ 2,000 ಅದು ಲಾಸ್ಟ್ ಮಿನಿಟ್ಗೆ ಬದಾಮಿಯನ್ನ ಡಿಸೈಡ್ ಮಾಡಿದ್ದು. ಅಂದ್ರೆ ಎಲ್ಲೋ ಒಂದು ಸುಳಿವು ಸಿಕ್ಕಿದೆ, ಚಾಮುಂಡೇಶ್ವರಲ್ಲಿ ಡಿಫೀಟ್ ಆಗ್ಬೋದು. ಆಕ್ಚುಲಿ ಎರಡೂ ಕಡೆ ಅಬ್ಸಲ್ಯೂಟ್ ಮೆಜಾರಿಟಿ